ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಕಷ್ಟ ಸುಖ ಯಾವುದೇ ಇರಲಿ, ಮೊದಲು ಮನಸ್ಸಿಗೆ ಬರೋದು ದೇವರು. ಭಕ್ತಿ ಶ್ರದ್ಧೆ ಇರುವಲ್ಲಿ ಭಗವಂತ ನೆಲೆಸಿರ್ತಾನೆ. ಯಾವುದೇ ಕಾರ್ಯವಾಗಲಿ ದೇವರ ಕೃಪೆ ಇಲ್ಲದೆ ನೆರವೇರೋದಿಲ್ಲ. ಪ್ರತಿ ಜೀವಿಗೂ ಭಗವಂತನ ಆಶೀರ್ವಾದ ಬೇಕೇ ಬೇಕು. ಮನುಷ್ಯ ಬುದ್ಧಿಜೀವಿ. ತನ್ನ ಭಕ್ತಿಯನ್ನು ಭಗವಂತನಿಗೆ ಪೂಜೆ, ಹೋಮ, ಹವನ, ಸೇವೆ ಅಂತ ತೋರ್ಪಡಿಸ್ತಾನೆ. ಭಕ್ತಿಯಿಂದ ಭಗವಂತನ, ಭಗವಂತನಿಂದ ಭಕ್ತಿಯ ಮನುಷ್ಯನ ಜೀವನ ಯಾವಾಗ ಪರಿಪೂರ್ಣವಾಗುತ್ತೆ? ಒಬ್ಬ ವ್ಯಕ್ತಿಯ ಹುಟ್ಟಿನ ಹಿಂದೆ ಕಾರಣವಿರುತ್ತೆ. ಸಾಯೋವರೆಗೂ ಆ ವ್ಯಕ್ತಿಯಿಂದ ಆಗಬೇಕಾದ ಕೆಲಸಗಳು ಮುಂಚೆಯೇ ದೇವರು ನಿರ್ಣಯಿಸಿರ್ತಾನೆ, ಭೂಮಿಗೆ ಕಳುಹಿಸ್ತಾನೆ. ಹಾಗಾದರೆ ಭಕ್ತಿ, ಭಗವಂತ, ಮನುಷ್ಯ ಈ ಮೂರರಲ್ಲಿರೋ ಶಕ್ತಿ ಏನು? ಯಾವುದರಿಂದ ಯಾವುದು ಹುಟ್ಟು? ಇದೆಲ್ಲದರ ಬಗ್ಗೆ ತುಂಬ ಸುಲಭವಾಗಿ ಪುರೋಹಿತರಾದ ಸುಬ್ರಹ್ಮಣ್ಯ ಶರ್ಮಾ ಅವರು ತಿಳಿಸಿಕೊಟ್ಟಿದ್ದಾರೆ. ಭಕ್ತಿ, ಭಗವಂತನ ಅರ್ಥ ಸುಲಭವಾಗಿ ತಿಳಿಯೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಸ್ಗಾಗಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಸುಬ್ರಹ್ಮಣ್ಯ ಶರ್ಮಾ. ವ್ರತಗಳ ಬಗ್ಗೆ ವಿಚಾರ ತಿಳಿಸಬೇಕು ಅಂತ ಆಸಕ್ತಿ ಹೊತ್ಕೊಂಡು ಬಂದಿದ್ದೇನೆ. ಗಣಪತಿ ಪ್ರಾರ್ಥನೆಯೊಂದಿಗೆ ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಶ್ರೀ ಮಹಾಗಣಪತಯೇ ನಮಃ. ನಮ್ಮ ಹಿಂದೂ ಸಂಪ್ರದಾಯದಂತೆ ಕೆಲವೊಂದು ಧಾರ್ಮಿಕ ವಿಚಾರಗಳು, ವ್ರತಾಚರಣೆಗಳು ಪದ್ಧತಿಯ ಪ್ರಕಾರವಾಗಿ ಆಚರಣೆ ಇರ್ತಕ್ಕಂಥದ್ದು ಎಲ್ಲರಿಗೂ ತಿಳಿರ್ತಕ್ಕಂಥ ವಿಚಾರ. ಎಲ್ಲಿ ಭಕ್ತರಿದ್ದಾರೋ ಅಲ್ಲಿ ಭಕ್ತಿ ಇದೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಎಲ್ಲಿ ಭಗವಂತ ಇದ್ದಾನೋ ಅಲ್ಲಿ ಭಕ್ತನ ಒಂದು ಜೀವನದ ಆಗುಹೋಗುಗಳಿಗೆ ಅನುಗ್ರಹ ನೀಡ್ತಾ ಇರ್ತಾರೆ ಅಂತ. ಯಾಕಂದರೆ ನಾನೆಂತಕ್ಕಂಥದ್ದು ಏನೂ ಅಲ್ಲ, ಒಂದು ಗ್ರಹ. ನಾನೆಂತಕ್ಕಂಥದ್ದು ಒಂದು ಗ್ರಹ. ನನ್ನೊಳಗೆ ಇದೆ ವಿಗ್ರಹ. ಅದನ್ನು ನೆನೆಸ್ತಾ ಇದ್ದರೆ ಸದಾ ಅನುಗ್ರಹ. ಆ ಅನುಗ್ರಹಕ್ಕಾಗಿ ನಾವು ನಮ್ಮ ಜೀವನವನ್ನು ಸದಾ ಭಕ್ತಿ ಪ್ರಧಾನದಲ್ಲಿ ಇಟ್ಟುಕೊಂಡು ಸತ್ಪ್ರಜೆಯಾಗಿ ಸಮಾಜಕ್ಕೆ ಒಳಿತನ್ನುಂಟು ಮಾಡ್ತಾ ಪ್ರಕೃತಿಯ ಸಹಜ ಸ್ವಭಾವವನ್ನು ಅನುಭವಿಸಿ ನಮ್ಮ ಜೀವನವನ್ನು ಕೊನೆಯವರೆಗೂ ಸಾಗಿಸಬೇಕು. ಅದುವೇ ಜೀವನ. ಈ ನಾನು ಅಂತಕ್ಕಂಥದ್ದು ಹೇಗಿರಬೇಕು ಅಂದರೆ ವನವಾಗಿರಿಸ್ಕೋಬೇಕಂತೆ. ಕೊನೆಯ ಅಂದರೆ ಹಸಿರು ಅಂತ. ಇಲ್ಲವಾದರೆ ಜೀವ ನಶ್ವರ. ಎಲ್ಲ ಪ್ರಾಣಿ ವರ್ಗ, ಸಸ್ಯವರ್ಗ ಜೀವಿಸುತ್ತೆ, ಕೊನೆ ಆಗತ್ತೆ. ಆದರೆ ಮನುಷ್ಯ ಜೀವ ಹಾಗಲ್ಲ. ತಾನು ತನ್ನ ಜೀವಿತಾವಧಿಯಲ್ಲಿ ಕೊನೆಯವರೆಗೂ ಸಹ ಕರ್ಮ ಮಾಡಿ ಜೀವಿಸಬೇಕು ಅಂತ. ಅಂದರೆ ಬೇವಿನ ಮರವನ್ನು ಬೆಳೆಸಿದ ನಿನಗೆ ಮಾವು ದೊರಕುವುದೇ ಅಂತ? ದೊರಕೋದಿಲ್ಲ. ಮಾವಿನ ಫಲ ಬೇಕು ಅಂದರೆ ಮಾವಿನ ಮರವನ್ನೇ ಬೆಳೆಸಬೇಕು, ಬಿತ್ತಬೇಕು, ಮಾವಿನ ಫಲವನ್ನು ಸೇವಿಸಬೇಕು. ಅಂದರೆ ಭಗವಂತರಿಂದ ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗ್ತಕ್ಕಂಥ ಜೀವಿ ಯಾವುದಂದರೆ ಭಕ್ತನೊಬ್ಬ. ಇನ್ನು ಎಲ್ಲ ಜೀವಗಳಿಗೂ ಸಹ ಆಯಾ ಕಾಲಕ್ಕೆ, ಆಯಾ ಸಮಯಕ್ಕೆ ತಾನಾಗೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಆಹಾರವನ್ನು ಸೃಷ್ಟಿ ಮಾಡಿರ್ತಾನೆ. ಅದು ನಾವು ಆ ಕಾಲಕ್ಕೆ ಸರಿಯಾಗಿ ಅದಕ್ಕೆ ಸಿಗತ್ತೆ, ತಗೊಳತ್ತೆ, ಜೀವನ ಮಾಡ್ತಾ ಇರುತ್ತೆ. ಅಷ್ಟಕ್ಕೆ ನಾವು ಆಗಿ ಸೀಮಿತವಾಗಬಾರ್ದು. ನಮ್ಮಲ್ಲಿ ವಿಶೇಷವಾದ ಶಕ್ತಿ ಇದೆ, ಜ್ಞಾನ ಇದೆ, ಬುದ್ಧಿ ಇದೆ. ಅದು ಭ್ರಮಣೆ ಮಾಡಿಕೊಳ್ಳೋ ರೀತಿಯಲ್ಲಿ ಸಮಾಜಕ್ಕೆ ಸತ್ಪ್ರಜೆಯಾಗಿ ಎಲ್ಲರಲ್ಲಿಯೂ ನಾವು ಒಂದಾಗಿ ನಮ್ಮತನವನ್ನು ಉಳಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಭಾವನೆಗಳು, ಒಳ್ಳೆಯ ವಿಚಾರಗಳು ಎಲ್ಲರಿಗೂ ಹಂಚಿ ಒಳ್ಳೆಯ ವಿಚಾರಗಳನ್ನು, ಸದ್ಗುಣಗಳನ್ನು, ಸದ್ಭಾವನೆಗಳನ್ನು, ಸದ್ಭಕ್ತಿಗಳನ್ನು ಇನ್ನೊಬ್ಬರಿಗೆ ತಿಳಿಸ್ತಾ ಕೆಲವು ಅಂಶಗಳನ್ನು ತಮ್ಮಲ್ಲಿ ಹಂಚಿಕೊಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.